ಸರ್ ಹಾಂ ಸರ್ ನಿಮ್ಗೇನೂ ಆಗಿಲ್ಲ ಅಲ್ವಾ? ನೀನು ಇಲ್ಲಿ ಹೇಗೆ ಬಂದಮ್ಮ? ಯಾಕೆ ಬಂದೆ ಅಮ್ಮ? ಅದು ಪೊಲೀಸ್ ಅಕ್ಕನ ಒಳಗೆ ಹಾಕಿ ಓಡ್ ಬಂದ್ಬಿಟ್ಟೆ ಅಣ್ಣ, ನಿಮ್ಮನ್ನು ಕಾಪಾಡಕ್ಕೆ. ನೀ ಬಂದಿರಲಿಲ್ಲ ಅಂದರೆ ನಮ್ಮ ಸರ್ ಸುಟ್ಟು ಬೂದಿಯಾಗಿರೋರಮ್ಮ. ಮತ್ತೆ ಯಾವಾಗ ಏನಾಗುತ್ತೋ ಏನೋ, ನೀನು ಹೊರಟ್ಬಿಡು. ಇಲ್ಲ, ನಾನು ಹೋಗಲ್ಲ ಪೊಲೀಸ್ ಅಣ್ಣ. ಇಲ್ಲಿಗೆ ವಿಶಾಲ್ ಯಜಮಾನ್ರು ಬರ್ತಾರೆ. ನನ್ನ ಗಂಡಂಗೆ ಏನೂ ಆಗಬಾರ್ದು ಅಂದರೆ ನಾನು ಇಲ್ಲೇ ಇರಬೇಕು. ವಿಶಾಲ್ ಅವ್ರು ಇಲ್ಲಿಗೆ ಯಾಕೆ ಬರ್ತಾರೆ? ಬರ್ತಾರೆ ಅಣ್ಣ, ನೀವು ಹೊರಡಿ, ನಾನು ಇಲ್ಲೇ ಇರ್ತೀನಿ. ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಹೇಗಮ್ಮ ಹೊರಡ್ಲಿ? ಮೊದಲಿನಿಂದ ಹೊರಡು, ಇಲ್ಲಿಗೆ ಯಾರು ಬರಲ್ಲ. ಬರ್ತಾರಣ್ಣ, ಗಾಡಿ ಸುಟ್ಟು ಹೋಗುತ್ತೆ ಅಂತ ಹೇಳಿದ್ನಲ್ವಾ, ಯಜಮಾನ್ರು ಬರ್ತಾರಣ್ಣ, ಬಂದೇ ಬರ್ತಾರೆ. ಬರ್ಬೋದು ಸರ್, ಈಗ ನಾನು ನಂಬ್ತಾ ಇದ್ದೀನಿ ಸರ್. ಏಯ್ ನಿಂತ್ಕೊಳ, ಏಯ್ ನಿಂತ್ಕೊಳ, ಏಯ್ ಏಯ್ ನಿಂತ್ಕೊಳ, ಏಯ್ ಏಯ್ ನಿಂತ್ಕೊಳ, ಏಯ್. ಹಲೋ 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 ಸರ್ 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 ಏನಾಯ್ತು? ಏನೇ ಜಗಳ? ಸರ್ ರೋಡಿಗಳು ಬಂದ್ಬಿಟ್ಟು ಬಾಂಬ್ಗಳು ಹಾಕ್ತಿದ್ದಾರೆ, ಪೊಲೀಸರು ಬಂದಿದ್ದಾರೆ, ಇಲ್ಲಿ ತುಂಬಾ ಗಲಾಟೆಗಳಾಗ್ತಿದೆ ಸರ್. ನೀವು ಇಲ್ಲಿ ಇರಬೇಡಿ ಸರ್, ಪ್ರಾಣ ಹೊಟ್ಟೋಗುತ್ತೆ ಸರ್. ಹೋಗ್ಬಿಡಿ ಸರ್, ಹೋಗ್ಬಿಡಿ ಸರ್. ಏಯ್ ಅಲ್ಲಿ ನೋಡ್ರು, ಏಯ್ ಅಲ್ಲಿ ನೋಡ್ರು. ಎರಡು ಗುಂಪುಗಳ ನಡುವೆ ನಡೀತಿರೋ ಜಗಳದಲ್ಲಿ ರೌಡಿಗಳು ಸೇರ್ಕೊಂಡಿದ್ದಾರೆ ಸರ್. ಸದ್ಯಕ್ಕಂತೂ ಯಾವ ಪ್ರಾಣಾಪಾಯನೂ ಆಗಿಲ್ಲ. ಎಸ್ ಸರ್, ಪೊಲೀಸ್ ವೆಹಿಕಲ್ ಕೂಡ ಸುಟ್ಟಾಯ್ತು ಸರ್. ಆಯ್ತು ಸರ್. ಅಮ್ಮ ಅಣ್ಣ ಅಣ್ಣ, ನೀವು ಹೊರಟೋಗಿ ಅಣ್ಣ, ಇಲ್ಲಿರ್ಬೇಡಿ. ನಿನ್ನ ನಿಲ್ಬಿಟ್ಟು ನಾನು ಹೇಗಮ್ಮ ಹೊರಡ್ಲಿ? ಪೊಲೀಸವನಾಗಷ್ಟೇ ಅಲ್ಲ, ನೀನು ನನ್ನ ಕಾಪಾಡ್ದೆ ಅನ್ನೋ ಕೃತಜ್ಞಗೋಸ್ಕರನಾದರೂ ನಿನಗೇನೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಅದು ಹಾಗಲ್ಲ ಅಣ್ಣ. ಸರ್ ಜೀಪ್ ರೆಡಿ ಸರ್. ನಡಿಯಮ್ಮ, ಮೊದಲು ಗಾಡಿ ಹತ್ತು. ಇಲ್ಲ ಅಣ್ಣ, ವಿಶಾಲ್ ಯಜಮಾನ್ರು ಬರ್ತಾರಣ್ಣ, ಖಂಡಿತ ಬರ್ತಾರಣ್ಣ. ಹೋಗಿ ಕೂತ್ಕೊಮ್ಮ. ನಾನು ಹೋಗಲ್ಲ ಸರ್, ಇವ್ರು ಹೇಳ್ದಂಗೆ ವಿಶಾಲ್ ಅವ್ರು ಬರ್ತಾ ಇದ್ದಾರೆ ಸರ್. ಯಜಮಾನ್ರೇ, 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 ಬರ್ಬೇಡಿ, 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 ಬರ್ಬೇಡಿ ಯಜಮಾನ್ರೇ. ನೈನಿ, ನೈನಿ ನೀನಿಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇರ್ಬೇಕಾದವಳು ಇಲ್ಲಿಗೆ ಹೇಗೆ ಬಂದ್ಲು? ಬರ್ಬೇಡಿ ಯಜಮಾನ್ರೇ, ಬರ್ಬೇಡಿ. ಇದೇನಿದು? ನೈನಿ ಓಡ್ಕೊಂಡು ಬರ್ತಿದ್ದಾಳೆ, ಏನ
ತಿಲೋತ್ತಮ, ಕಾಕತಾಳೀಯ ಅಂದ್ರೆ ಏನು ಅಂತ ಗೊತ್ತಾ? ನಿಮ್ಮಷ್ಟು ಕನ್ನಡ ಗೊತ್ತಿದ್ದಿದ್ರೆ ನಾನು ಏನೋ ಆಗಿರ್ತಿದ್ದೆ. ಅದೇನಂತ ಹೇಳಿ. ಒಂದೇ ಟೈಮಲ್ಲಿ ನಾನೇನು ಯೋಚನೆ ಮಾಡ್ತಿದ್ದೀನೋ ನೀನು ಅದನ್ನೇ ಯೋಚನೆ ಮಾಡ್ತಿದ್ಯಾ ಅಂತ. ನಾನೇನು ಯೋಚಿಸ್ತಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತು? ಹೇಳ್ತೀನಿ. ವಿಶಾಲ್ಗೆ ನೈನಿ ಕಾಣಿಸಿದ ತಕ್ಷಣ ಕಾರಲ್ಲಿ ಕೂರಿಸ್ಕೊಂಡು ಊರಿಗೆ ಬಿಟ್ಟು ಬರ್ತಾನೆ ಅಂತ ನೀನು, ಮನೆಗೆ ತಿರುಗಿ ಕರ್ಕೊಂಡು ಬರ್ತಾನೆ ಅಂತ ನಾನು, ನಾವಿಬ್ರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ದೀರಾ. ಆದ್ರೆ ನೀವು ಆಸೆ ಪಟ್ಟ ಹಾಗೆ ವಿಶಾಲ್ ಅವಳನ್ನ ಮತ್ತೆ ಮನೆ ಕರ್ಕೊಂಡು ಬರಲ್ಲ. ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತೀಯಾ? ನನಗ್ ಮಾತು ಕೊಟ್ಟಿರೋದಷ್ಟೇ ಅಲ್ಲ, ನನ್ನ ಮಗ ನನ್ನ ಮಾತನ್ನ ಮೀರಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ನಿನ್ನ ಮಾತಿನ ಬಗ್ಗೆ ಏನೋ ಗೊತ್ತಿಲ್ಲ, ಆದರೆ ಹೆತ್ತು ತಾಯಿ ವಿಷಯದಲ್ಲಿ ಏನ್ ನಡೀತು ಅಂತ ಹೇಳಿದನ್ನು ಕೇಳಿಸ್ಕೊಳ್ಳೋಕೆ ನಿನಗೆ ಟೈಮ್ ಇದೆ ತಾನೇ? ಬ್ಯಾಡ್ ಟೈಮ್ ಅಂತೂ ಅಲ್ಲ, ನೀವ್ ಹೇಳ್ಬೋದು. ವಿಶಾಲ್ ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿನ ತಪ್ಕೊಂಡು ಮಲಗ್ತಿದ್ದ. ನಾನು ಇಲ್ದೇ ಇರೋ ದಿವಸ ಹೇಗಪ್ಪ ಅಂತ ಕೇಳಿದಾಗ ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗಲ್ಲ ಅಂತ ವಿಶಾಲ್ ಹೇಳ್ತಾ ಇದ್ದ. ಆದರೆ ಏನಾಯ್ತು? ವಿಶಾಲ್ ನಂಬಿಕೆ ಸುಳ್ಳಾಯಿತು. ಗಾಯತ್ರಿ ಕಣ್ಮರೆ ಆದ್ಲು. ಇದನ್ ಯಾಕೆ ಹೇಳಿದ್ರಿ ಅಂತ ಹೇಳ್ತೀರಾ? ವಿಧಿ ಆಡೋ ಆಟಗಳು ನಮಗೆ ಗೊತ್ತಿರಲ್ಲ ತಿಲೋತ್ತಮ. ಅದರ ದಾರಿಲಿ ನಾವು ನಡೆಯೋಲ್ಲ, ಅದರ ದಾರಿಲಿ ನಮ್ಮನ್ನು ನಡೆಸುತ್ತೆ. ವಿಧಿನ ಅಲಕ್ಷ್ಯ ಮಾಡಿ ಹೋದ್ರೆ ತಪ್ಪು ದಾರಿಲಿ ನೋಡಿದ್ದೀವಿ, ತಪ್ಪಿಸ್ಕೊಂಡು ಬೇರೆ ದಾರಿಲಿ ಹೋಗೋಕೆ ನೋಡಿದ್ರೆ ಹಳ್ಳದಲ್ಲಿ ಬೀಳ್ತೀವಿ. ಹಠ ಮಾಡಿ ಮತ್ತೆ ಮೊದಲಿಂದ ಶುರು ಮಾಡ್ತೀವಿ ಅಂದರೆ ಈ ಜನ್ಮಕ್ಕಿಷ್ಟೇ ಅಂತ ನಿರ್ದಾಕ್ಷಿಣ್ಯವಾಗಿ ತಿರಸ್ಕಾರ ಮಾಡಿಬಿಡುತ್ತೆ ವಿಧಿ. ವಿಧಿಯಲ್ಲಿರೋ ಹಾಗೆ ವಿಶಾಲ್ ಕೂಡ ಆ ನೈನಿನ ಬಿಟ್ಟು ಬರ್ತಾನೆ ಅಂತ ನನ್ನ ನಂಬಿಕೆ. ಇಲ್ಲೇ ತಪ್ಪು ತಿಳ್ಕೊತಿದ್ಯಾ ತಿಲೋತ್ತಮ? ನಡೆಯೋದನ್ನೆಲ್ಲ ಮೊದಲೇ ಬರ್ದಾಗಿರುತ್ತೆ. ನೀನೇ ಯೋಚನೆ ಮಾಡು. ವಿಶಾಲ್ ನೈನನ್ನ ಮದುವೆ ಮಾಡ್ಕೋತಾನೆ ಅಂತ ನೀನು ಅನ್ಕೊಂಡಿದ್ಯಾ? ಯಾರೋ ಅವನ ಪ್ರಾಣ ತೆಗಿಬೇಕು ಅನ್ಕೊಂಡಿದ್ರೆ ನೈನಿ ಕಾಪಾಡ್ತಾಳೆ ಅನ್ಕೊಂಡಿದ್ಯಾ? ಎಕ್ಸ್ಕ್ಯೂಸ್ ಮೀ, ಒಂದು ಸರ್ತಿ ನಾನೇ ವಿಷ ಕುಡಿದು ನನ್ನ ಮಗನ ಕಾಪಾಡಿದ್ದೀನಿ, ನೆನ್ಪಿದ್ಯಾ? ನೀನು ಅವಾಗ ಕುಡ್ದಿರೋ ವಿಷ ನಿನ್ನ ನಾಲಿಗೆ ಮೇಲೆ, ನಿನ್ನ ಗಂಟ್ಲಲ್ಲಿ ಇನ್ನೂ ಇದೇ ತಿಲೋತ್ತಮ. ನಿನ್ನ ತ್ಯಾಗನ ಅವಮಾನಿಸ್ತಿಲ್ಲ, ವಿಧಿಯಾಟದ ವಿರುದ್ಧ ಹೋಗ್ಬೇಡ ಅಂತ ಎಚ್ಚರಿಸ್ತಾ ಇದ್ದೀನಿ, ತಿಳ್ಕೊ. ಸರಿ, ನೋಡೋಣ ಈ ಆಟದಲ್ಲಿ ನನ್ನ ಮಗ ಗೆಲ್ಲಿಸ್ತಾನೋ ಅಥವಾ ನಿಮ್ಮ ವಿಧಿ ಗೆಲ್ಲತ್ತೋ ಅಂತ. ಆರ್ಸೋನ ಸೋಲ್ಸೋದು ತುಂಬಾ ಕಷ್ಟ. ಲೆಟ್ಸ್ ಸಿ. ನಯನೇ
ವಿಶಾಲನನ್ನು ಕಾಪಾಡಬೇಕೆಂಬ ಪ್ರಯತ್ನದಲ್ಲಿ ನಯನಿಗೆ ಮೃತ್ಯು ಅಪಾಯ ಕಾದಿದೆಯೇ? ನೈನಿ ಕಣ್ತಗಿ ನೈನಿ 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 ಕಣ್ತಗಿ ನೈನಿ ಕಣ್ತಗಿ ನೈನಿ ನೈನಿ ನೈನಿ. ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ. ತಲೆಗೆ ಏಟಾಗಿ ರಕ್ತ ಸುರಿತಾನೇ ಇದೆ. ಇನ್ಸ್ಪೆಕ್ಟರ್, ಇಲ್ಲಿ ಹತ್ತಿರದಲ್ಲಿ ಯಾವ ಹಾಸ್ಪಿಟ್ಲ್ ಇದೆ? ಇಲ್ಲಿ ಹತ್ರದಲ್ಲಿ ಯಾವುದೂ ಹಾಸ್ಪಿಟ್ಲ್ ಇಲ್ಲ. ಹಾಂ, KG ಸರ್ ಎಲ್ರೂ ಅರೆಸ್ಟ್ ಮಾಡಿದ್ವಿ. ಕಮಿಷನರ್ ಸರ್ ನಿಮ್ಗೆ ಅರ್ಜೆಂಟಾಗಿ ಫೋನ್ ಮಾಡಕ್ಕೆ ಹೇಳಿದ್ರು ಸರ್. ಸರ್, ನೀವು ಹಾಸ್ಪಿಟ್ಲ್ಗೆ ಹೊರಡಿ, ನಾನು ಅಲ್ಲಿಗೆ ಬರ್ತೀನಿ. ಓಕೆ ಸರ್, ಓಕೆ. ನೈನಿ 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 ಕಣ್ತಗಿ ನೈನಿ, ನಿನ್ಗೇನೂ ಆಗಲ್ಲ. ನೈನಿ ನಿನ್ಗೇನೂ ಆಗಲ್ಲ. ನಾನಿದ್ದೀನಿ. ನಿನ್ಗೇನೂ ಆಗಲ್ಲ. ಡಾಕ್ಟರ್, ಡಾಕ್ಟರ್, ಕೊಂಡಿದೆ ಅನ್ಸುತ್ತೆ. ಆಪರೇಷನ್ ಮಾಡಬೇಕು ಅನ್ಸುತ್ತೆ. ಆಪರೇಷನ್? ಎಸ್. ಪೇಷಂಟ್ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನೋಡ್ತಿದ್ದ ಹಾಗೆ ಗೊತ್ತಾಗುತ್ತೆ. ನರ್ಸ್, ಹೇಳಿ ಡಾಕ್ಟರ್, ಈ ಪೇಷಂಟ್ನ ಬೇಗ ಓಟಿಗೆ ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್. ಬೇಗ ಕರ್ಕೊಂಡು ಬನ್ನಿ. ಡಾಕ್ಟರ್ ಪ್ಲೀಸ್ ಡಾಕ್ಟರ್, ಏನು ಆಗ್ದಾಗೆ ಇವಳನ್ನ ಕಾಪಾಡಿ ಡಾಕ್ಟರ್. ಯಾವುದೇ ಕಾರಣಕ್ಕೂ ಹುಷಾರಾಗಿ ಇವಳು ಊರಿಗೆ ಹೋಗ್ಬೇಕು. ವಿ ವಿಲ್ ಡೂ ಅವರ್ ಬೆಸ್ಟ್. ಪ್ಲೀಸ್ ನೀವು ಇಲ್ಲೇ ವೇಟ್ ಮಾಡಿ.
ಆಗುತ್ತೆ ಅನ್ನೋ ಭಯದಲ್ಲಿ ನಾನಿಲ್ಲ ಇದ್ದೀನಿ ಯಜಮಾನ್ರೆ. ಈ ಮಾತನ್ನ ನೀನ್ ನಿಮ್ಮೂರಿಂದ ಮೂಟೆ ಕಟ್ಕೊಂಡು ಬಂದಾಗಿಂದ ಹೇಳ್ತಾನೆ ಇದೆಯಾ? ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ. ನೀನಂತೂ ಇಲ್ಲಿಂದ ಹೋಗಲ್ಲ, ಹೊರಟೋಗಿಲ್ಲಿಂದ. ಅಯ್ಯೋ ಅದಲ್ಲ ಯಜಮಾನ್ರೆ, ಮೊದಲು ನೀವು ಮನೆ ಒಳಗೆ ಹೋಗಿ. ಮಳೆಯಲ್ಲಿ ನೆಂದ್ರೆ ಜ್ವರ ಬರುತ್ತೆ. ಬರ್ಲಿ, ಬಂದ್ರೆ ನನಗ್ ಬರುತ್ತೆ. ಅಪಾಯ ಬಂದ್ರೂ ಕೂಡ ನನಗೆ ಅಲ್ವಾ ಬರೋದು? ಅದು ನನ್ನ ಪ್ರಾಬ್ಲಮ್, ನಿನಗೇನು? ಹಿಡ್ಕೋ ಹಿಡ್ಕೋ. ಕುಂಕುಮ ಅಳ್ಸೋಗ್ದಾಗೆ ಮೂಗ್ ಮೇಲೆ ಸೋರ್ದಿರೋ ಹಾಗೆ ಕಾಪಾಡ್ಕೋ. ನನಗೆ ನೀನು ಏನು ಹೇಳ್ಬೇಡ, ನಾನ್ ನಿನಗೆ ಏನೂ ಅಲ್ಲ. ಅರ್ಥ ಆಯ್ತಾ? ನಿಜವಾಗ್ಲೂ ನೀವು ನನಗೆ ಏನು ಅಲ್ವಾ ಯಜಮಾನ್ರೆ? ಇನ್ನು ಈಗ ತಾನೇ ಹೇಳ್ದೆ. ಹಾಗಿದ್ರೆ ನೀವು ನನಗೆ ಕೊಡೆ ಯಾಕೆ ತಗೊಂಬಂದ್ರಿ? ನನಗೆ ಕೊಟ್ಟು ನೀವು ಯಾಕೆ ನೆನೀತಿದ್ದೀರಾ? ಥ್ಯಾಂಕ್ ಯು ಸರ್. ಸರ್, ಫಾರ್ಮ್ ಪೂರ್ತಿಯಾಗಿ ಫಿಲ್ ಮಾಡಿಲ್ಲ. ರಿಲೇಶನ್ಶಿಪ್ ಮೆನ್ಷನ್ನೇ ಮಾಡಿಲ್ಲ. ಪೇಷಂಟ್ ನಿಮ್ಗೇನಾಗಬೇಕು? ಏನೂ ಆಗಲ್ಲ ಅವಳು. ಅದೇನು ಸರ್? ಯಾವ ರಿಲೇಶನ್ಶಿಪ್ಪು ಇಲ್ಲ ನನಗೂ ಅವಳಿಗೂ. ಏನು ಇಲ್ದೆಲ್ಲೇ ಹಾಸ್ಪಿಟ್ಲ್ ಕರ್ಕೊಂಬಂದ್ರಾ? ನಾನೇನಾದರೂ ಇಂಟರ್ವ್ಯೂಗೆ ಬಂದಿದ್ದೀನಾ? ಯಾಕೆ ಚುಚ್ಚಿ ಚುಚ್ಚಿ ಕೇಳ್ತಿದ್ದೀರಾ? ನೋ ರಿಲೇಷನ್, ಯು ಕ್ಯಾನ್ ರೈಟ್ ದಟ್. ಅವ್ರು ನಿಮ್ಗೇನೂ ಆಗಲ್ಲ, ಆದರೆ ನೀವು ಅವ್ರಿಗೆ ಗಂಡ ಆಗ್ತೀರಾ. ಹಸ್ಬೆಂಡ್ ಅಂತ ಬರ್ಕೋತೀನಿ ಬಿಡಿ. ಹಲೋ, ಹಾಗೆ ಯಾಕೆ ಬರ್ಕೋತೀರಾ? ಹಾ, ರಿಲೇಶನ್ಶಿಪ್ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು ಸರ್. ಹಾಗಂತ ನೈನಿ ನನ್ನ ಹೆಂಡತಿ, ನಾನು ಅವಳು ಗಂಡ ಅಂತ ನಿಮ್ಗೆ ಹೇಳಿದ್ನಾ? ಹಾ ಸರ್, ಟೆನ್ಷನಲ್ಲಿದ್ದೀರಾ. ನೀವು ಬೇಕು ಅಂತಾನೆ ಬರಿಬಾರ್ದು ಅನ್ಕೊಂಡಿದ್ರೇನೋ. ನಿಮ್ಮ ಹೆಸರು ಜೊತೆ ಇರೋ ಥರನೇ ಪೇಷಂಟ್ ಹೆಸರಲ್ಲೂ ಸೂರ್ಯ ದೇವರ ತ್ರಿವೇಣಿ ಅಂತ ನೀವೇ ಬರೆದಿದ್ದೀರಾ. ಬೇಕಾದ್ರೆ ನೋಡಿ. ಇಷ್ಟು ನೋಡಿದ್ಮೇಲೆ ನಂಗೆ ಅರ್ಥ ಆಗಲ್ವಾ ಸರ್? ಅಂದ್ರೆ ನೈನಿ ಏನಾದ್ರೂ ಕಷ್ಟದಲ್ಲಿರ್ಬೋದಾ? ಹಾಗನ್ಬೇಡಿ ಅಮ್ಮ ಅವರೇ, ಗಾಬರಿ ಆಗತ್ತೆ. ಶಿವ, ರಾತ್ರಿ ನೈನಿ ಮನೆ ಮುಂದೆನೆ ಇದ್ದಾಳೆ ಅಂತಂದೆ, ಅವಾಗ ನೀನ್ ಇರ್ಲಿಲ್ವಾ? ಇಲ್ಲ ಅಮ್ಮ ಅವರೇ, ಇಲ್ಲೇ ಇದ್ದು ಯಜಮಾನ್ರನ್ನ ನೋಡ್ಕೊ ಅಂತ ಹೇಳಿದ್ಲು. ಬೆಳಗ್ಗೆ ಆದ್ರೂ ಅವ್ರ ಜೊತೆ ಹೋಗ್ಬೇಕಿತ್ತು. ಎಲ್ಲಿದ್ದಾಳೋ ಏನು? ಅಷ್ಟಕ್ಕೂ ಅವಳು ಪೊಲೀಸ್ ಸ್ಟೇಷನ್ ಏನಕ್ಕೆ ಹೋದ್ಲು, ಅಲ್ಲಿ ಏನಾಗ್ತಿದೆ ಒಂದು ಅರ್ಥ ಆಗ್ತಿಲ್ಲ. ಶಿವ, ಇಲ್ಲೇನ್ ಮಾಡ್ತಾ ಇದ್ದೀರಾ?
ಆಗಬಾರ್ದು. ನನ್ನ ಮೊಮ್ಮಗನ ಕಾಪಾಡೋ ನೈನಿಗೆ ಏನೂ ಆಗಬಾರ್ದು. ದೇವ್ರೆ, ಮತ್ತೆ ಯಾಕೆ ದೀಪ ಬೆಳಗ್ತಿಲ್ಲ? ಡಾಕ್ಟರ್, ಬ್ಲಡ್ ಹೋಗ್ತಾನೆ ಇದೆ. ಹೌದು, ಗ್ಲಾಸ್ ಬಾಟಲ್ ಒಡೆದು ತಲೆ ಒಳಗೆ ಚೂರಾಗಿದೆ, ಅದಕ್ಕೆ ಹೀಗೆ. ಡಾಕ್ಟರ್, ಪಲ್ಸ್ ರೇಟ್ ಕೂಡ ಕಡಿಮೆ ಆಗ್ತಿದೆ. ವಾಟ್ ಟು ಡೂ? ಶಿಟ್. ಬೆಳಗ್ತಿಲ್ಲ ಅತ್ತೆ. ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಇವತ್ತದ್ ಏನಾಗುತ್ತೋ ಏನೋ. ಏನೂ ಆಗಲ್ಲ, ನೀವೇನು ಗಾಬರಿ ಆಗಬೇಡಿ. ಎಲ್ಲಿದ್ಯಾ ನೈನಿ? ಸರ್, ಅಲ್ಲಿದ್ದಾರೆ ನೋಡಿ ಸರ್. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಮ ಮಿಸ್ಸಸ್ ಆಗಿದ್ದಾರೆ? ಡಾಕ್ಟರ್ ಏನಂದ್ರು? ಸೇಫ್ ಆಗಿದ್ದಾರೆ ತಾನೆ? ನಿಮ್ಮ ವೈಫ್ ಹೇಗಿದ್ದಾರೆ ಅಂತ ನಮ್ಮ ಸರ್ ಕೇಳ್ತಾ ಇದ್ದಾರೆ ಸರ್. ಯಾಕೆ ಎಲ್ರು ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ? ಅವಳ ಹೆಸರು ತ್ರಿನಯನಿ. ತ್ರಿನಯನಿ ಹೇಗಿದ್ದಾಳೆ ಅಂತ ಕೇಳಿದ್ರೆ ಅಷ್ಟೇ ಸಾಕು, ಪ್ಲೀಸ್. ಸರ್, ನಿಮ್ಮ ಪರ್ಸನಲ್ ವಿಷಯ ಬೇಕಿಲ್ಲ, ಆದರೆ ನೈನಿ ನಿಮ್ಮ ಹೆಂಡತಿ ಅಲ್ಲ ಅಂತ ನೀವು ಹೇಳಿದ ಮಾತ್ರಕ್ಕೆ ನಾವು ಹೇಗೆ ನಂಬೋದು? ಲೈಫ್ ಪಾರ್ಟ್ನರ್ ಅಂತ ಅವ್ರನ್ನ ಕಾಪಾಡೋದಕ್ಕೆ ನೀವು ಅಲ್ಲಿಗೆ ಬಂದಿದ್ದು. ನೋ, ನಾನು ಅವಳನ್ನ ಕಾಪಾಡೋದಕ್ಕೆ ಬರಲಿಲ್ಲ ಇನ್ಸ್ಪೆಕ್ಟರ್. ನಿಮ್ಗೊಂದು ಮಾತು ಹೇಳಿ ನೈನಿನ ಊರಿಗೆ ಬಿಡಬೇಕು ಅಂತ ಅನ್ಕೊಂಡಿದ್ದೆ ನಾನು ಅಷ್ಟೇ. ಅರ್ಥ ಆಯ್ತು ಸರ್. ಈಗ ನೀವು ನನಗೆ ಹೇಳಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಆದರೆ ನನಗೆ ನೈನಿಯವ್ರ ಹತ್ರ ಒಂದು ಕೆಲಸ ಇದೆ. ಏನು ಕೆಲಸ? ನಮ್ಮ ಫ್ಯಾಮಿಲಿ ವಿರುದ್ಧವಾಗಿ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಕೇಸ್ ಫೈಲ್ ಮಾಡೋಕ್ಕೆ ಎಕ್ಸೈಟ್ ಆಗ್ತಿದ್ದೀರಾ? ಸರ್, ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮನೆಗೆ ಬಂದು ಹುಡುಗಿನ ರಾತ್ರಿ ಪೂರ್ತಿ ಮನೆ ಹೊರಗೆ ರೋಡಲ್ಲೇ ಕೂಡಿಸಿದ್ದಕ್ಕೆ ನೈನಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ನಾವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಕೊಡಲಿಲ್ಲ ಸರ್. ಯಾರೋ ಅವ್ರನ್ನ ಮನೆಯಿಂದ ಆಚೆ ಹಾಕಿಲ್ಲ ಅಂತ, ತಾನೇ ಇಷ್ಟಪಟ್ಟು ರೋಡಲ್ಲಿ ಕೂತಿದ್ದೆ ಅಂತ ನಿಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡಿದ್ದಾರೆ. ನೈನಿ ಹಾಗನ್ಲ? ಸರ್, ನೀವು ಅವ್ರನ್ನ ಯಾವಾಗ ಅರ್ಥ ಮಾಡ್ಕೋತಿರೋ ಗೊತ್ತಿಲ್ಲ, ಆದರೆ ನಾನು ತಿಳ್ಕೋಬೇಕಾದ್ದು ತುಂಬ ಇದೆ. ಏನದು? ಪೊಲೀಸ್ ವೆಹಿಕಲ್ ಸುಟ್ಟೋಗುತ್ತೆ ಅಂತ, ಪ್ರಾಣ ಕಾಪಾಡ್ಕೋಬೇಕು ಅಂತ ಅವರು ಮೊದಲೇ ಹೇಳಿದ್ರು. ಅದು ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನಾನು ಈಗಲೂ ಶಾಕಲ್ಲಿದ್ದೀನಿ. ಒಂದ್ಸಲಿ ಅಲ್ಲ, 2 ಸಲ ಅಲ್ಲ, 1000 ಸಲ ಬೇಡ್ಕೊಂಡ್ಲು ಸರ್. ಗಾಡಿ ಹತ್ಬೇಡಿ, ಗಾಡಿ ಹತ್ತಬೇಡಿ ಅಂತ ಸ್ವಂತ ತಂಗಿ ಥರ ಬೇಡ್ಕೊಂಡ್ಲು ಸರ್. ನಾನೇ ಅವಳನ್ನ ಹುಚ್ಚೆ ಅಂತ ಹೇಳಿದೆ ಸರ್. ಇವಾಗ ಹೇಳ್ತೀನಿ ನೋಡಿ ಸರ್, ನಿಮ್ಮ ವೈಫು ನಮ್ಮ ಸರ್ನ ಕಾಪಾಡಿ ದೇವತೆ ಸರ್. ನಿಮಗೆ ಬಂದಿದ್ದ ಆಪತ್ತನ್ನ ಅವರೇ ಮೈ ಮೇಲೆ ಎಳ್ಕೊಂಡ್ರು. ನೈನಿ ಅಡ್ಡ ಬಂದಿಲ್ಲ ಅಂದಿದ್ರೆ ನಿಮ್ಮ ತಲೆಗೆ ಬಾಟ್ಲು ಹೊಡೆದು ನೀವು ಇದೇ ಹಾಸ್ಪಿಟ್ಲಲ್ಲಿ ಅವ್ರ ಜಾಗದಲ್ಲಿ ಇರಬೇಕಿತ್ತು.
ಜೀವನ ಪೂರ್ತಿ ಋಣ ಇರೋ ಹಾಗೆ ಯಾಕೆ ಮಾಡ್ತಿದ್ಯಾ ನಯನಿ? ನಿನ್ನ ಋಣ ಹೇಗೆ ತೀರ್ಸ್ಕೊಳ್ಳಿ ನಾನು? ಸರ್, ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಸರ್, ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು ಸರ್. ಬ್ಲಡ್ ಬ್ಯಾಂಕಿಂದ ತರಿಸಿ. ಸರ್, ಅದು ರೇರ್ ಬ್ಲಡ್ ಗ್ರೂಪ್ ಸರ್. ಸಿಗ್ಲಿಲ್ಲ ಅಂದ್ರೆ ಪೇಷಂಟನ್ನು ಕಾಪಾಡೋಕ್ಕಾಗಲ್ಲ. ಅರ್ಜೆಂಟಾಗಿ ಹೇಗಾದರೂ ಅರೇಂಜ್ ಮಾಡಿ. ಸಿಸ್ಟರ್, ನಂದು ಓ ನೆಗೆಟಿವ್ ಬ್ಲಡ್ ಗ್ರೂಪೇ. ನಾನು ಬ್ಲಡ್ ಕೊಡ್ತೀನಿ. ಏನಾಯ್ತು? ಫೋನ್ ಕನೆಕ್ಟ್ ಆಯ್ತಾ? ನಾಟ್ ರೀಚಬಲ್ ಅಂತ ಬರ್ತಿದ್ಯಮ್ಮ. ಅಜ್ಜಿ ಅಜ್ಜಿ, ಯಾಕೋ ಅಷ್ಟೊಂದು ಗಾಬರಿ ಆಗಿದ್ಯಾ? ವೆಂಕಟಗಿರಿಲಿ 2 ಗುಂಪು ಮಧ್ಯೆ ಘರ್ಷಣೆ ಆಗಿದೆ ಅಂತೆ. ಒಬ್ಬರ ಮೇಲೊಬ್ಬರು ಬಾಂಬ್ ಹಾಕಿದಾರಂತೆ. ಸತ್ರೆ ಸಾಯ್ಲಿ ಬಿಡು ವಿಕ್ರಾಂತ್, ನಮಗೇನು? ಪೊಲೀಸರೆಲ್ಲ ಅಲ್ಲಿ ಹೋಗಿದಾರಂತೆ. ವಿಶಾಲ್ ಬ್ರೋನು ಅಲ್ಲಿ ಹೋಗಿರ್ಬೋದೇನೋ. ಲೇ, ಪೊಲೀಸ್ ಅವ್ರೇನು ಎಂಟ್ರೇನೋ? ಎಲ್ಲಂದ್ರು ಅಲ್ಲಿ ಬರೋದಿಕ್ಕೆ? ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ. ಹೋಗಿದ್ದಾನ ಏನು ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆಯಮ್ಮ. ಅತ್ತೆ, ತ್ರಿನಯನಿ ಥರನೇ ಇವರು ಭವಿಷ್ಯ ಹೇಳ್ತಾ ಇದ್ದಾರೆ. ಸಹವಾಸ ದೋಷ ಅಕ್ಕ. ಬಾಯಿ ಮುಚ್ತೀರಾ? ನನ್ನ ಮೊಮ್ಮಗನ ಸಲುವಾಗಿ ನಾ ಚಿಂತೆ ಮಾಡ್ತಾ ಇದ್ರೆ ನಿಮಗೆಲ್ಲ ತಮಾಷೆ ಅನಿಸ್ತಾ ಇದೆಯಾ? ಏ ಹಾಸಿನಿ, ಅಜ್ಜಿ ಟಿವಿ ಆನ್ ಮಾಡು, ನ್ಯೂಸ್ ನೋಡಬೇಕು. ಸರಿ. ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ ಅಂತ ತಿಳಿದು ಬಂದಿದೆ. ಅಲ್ಲೇನ್ ನಡೆದಿದೆ ಅಂತ ನಮ್ಮ ನ್ಯೂಸ್ ರಿಪೋರ್ಟರ್ ರಂಗನಾಥಿಂದ ತಿಳ್ಕೊಳ್ಳೋಣ. ರಂಗನಾಥ್, ವೆಂಕಟಗಿರಿ ಏರಿಯಾಲಿ ಏನ್ ನಡೆದಿದೆ ಅಂತ ವಿವರವಾಗಿ ಹೇಳಿ. ರೇಖಾ, ಒಂದೇ ಜಾಗದಲ್ಲಿ 2 ಗುಂಪುಗಳ ಮಧ್ಯೆ ಮಾತಿಗೆ ಮಾತು ಬೆಳೆದು ಒಬ್ಬರ ಮೇಲೊಬ್ರು ಕೈ ಮಾಡೋಷ್ಟು ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಯಿತು. ಅವರಲ್ಲಿ ರೌಡಿ ಶೀಟರ್ಗಳಿದ್ದಕ್ಕೆ ಒಬ್ಬರ ಮೇಲೊಬ್ರು ಬಾಂಬ್ಗಳನ್ನ ಹಾಕೊಂಡ್ರು. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬಾಂಬ್ಗಳಿಂದ ಹಾನಿಯಾಗಿರೋ ವಸ್ತುಗಳು ಹಾಗೂ ಪೊಲೀಸ್ ಜೀಪ್ ಸುಟ್ಟೋಗಿರೋದು ಕಾಣಿಸ್ತಾ ಇದೆ. ರಂಗನಾಥ್, ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ಗೊತ್ತಾಯ್ತು. ಆ ಘಟನೆಯಲ್ಲಿ ಯಾರಿಗಾದ್ರೂ ಪ್ರಾಣಾಪಾಯ ಆಗಿದ್ಯಾ? ಸ್ಪಷ್ಟವಾದ ಮಾಹಿತಿ ಇನ್ನೂ ಹಾಸ್ಪಿಟಲಿಂದ ಬಂದಿಲ್ಲ ರೇಖಾ. ಲೋಕಲ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸುಮಾರು 10 ಜನಕ್ಕೆ ತೀವ್ರವಾದ ಗಾಯ ಆಗಿದೆ. ಹಾಗೆ ತನ್ನ ಗಂಡನ ಕಾಪಾಡಕ್ ಹೋಗಿ ನಯನಿ ಅನ್ನೋ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾಳೆ. ಬಿಸ್ನೆಸ್ ಮ್ಯಾನ್ ಸೂರ್ಯದೇವ ಜಗದೀಶ್ ಅವರ ಮಗ ವಿಶಾಲ್ನ ಕಾಪಾಡಕ್ ಹೋಗಿ ನಯನಿ ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂಡಿದ್ದಾರೆ ಅಂತ ಸದ್ಯ KGM ಹಾಸ್ಪಿಟಲ್ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಎಂದು ಸುದ್ದಿ ತಿಳಿದು ಬಂದಿದೆ. ಏನಾಯ್ತು ಬಾಬಾ? ಏನಾಯ್ತು? ಅಯ್ಯೋ ಬಾಬಾ, ಏನಾಯ್ತು ಜಗದೀಶ? ಮಾವ, ಏನಾಯ್ತು? ಡ್ಯಾಡಿ, ಏನಾಯ್ತು ಡ್ಯಾಡಿ? ಮುಗ್ದೋಯ್ತು. ಒಂದು ಹೆಣ್ಣು ಮಗು ಜೀವನದಲ್ಲಿ ನೆಮ್ಮದಿನೆಲ್ಲ ಕಳ್ಕೊಂಡು ಕೊನೆಗೆ ತನ್ನ ಪ್ರಾಣನ ಕೊಡೋ ಪರಿಸ್ಥಿತಿಗೆ ಬಂದಿದ್ದಾಳೆ. ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಆಗ್ಬಿಟ್ಟೆ. ಈಗ ನನ್ನ ಬದುಕಿಗೆ ಅರ್ಥನೇ ಇಲ್ದಾಗ ಆಗೋಯ್ತು. ಜಗದೀಶ, ವಿಶಾಲ್ನ ಕಾಪಾಡಬೇಕು ಅಂತ ಈ ಮನೆಯಲ್ಲೇ ಇರ್ತೀನಿ ಅಂತಿದ್ಲು. ಅವಳನ್ನ ಶತ್ರು ಅಂದ್ಕೊಂಡು ಮನೆಯಿಂದ ಹೊರಗೆ ಹಾಕಿದ್ರು ಕೂಡ ತನ್ನ ಗಂಡನ ಕಾಪಾಡ್ಕೋಬೇಕು ಅಂತ ನೋಡ್ತಿದ್ಲು. ಈಗ ಅವಳೇ ಸಾವಿನಂಚಲ್ಲಿದ್ದಾಳೆ. ಹೌದು ಚಿಕ್ಕತ್ತೆ, ನೈನಿಗೇನಾದ್ರೂ ಆದ್ರೆ ಅವಳ ಶಾಪ ತಟ್ಟತ್ತೆ. ನಿಮ್ ಶಾಪ ಹಾಕೋದೆಲ್ಲ ನಿಲ್ಲಿಸ್ತೀರಾ? ಮೊದಲು ವಿಶಾಲ್ಗೆ ಏನೂ ಆಗಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನನ್ನ ಮಗನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು
ಈ ಮನೆ ಬಿಟ್ಟು ಹೋಗಿರೋ ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ ನೀವು. ವಿಶಾಲ್ನ ಕಾಪಾಡಿದಾಳೆ ಅಂದ್ರೆ ಅವನು ಕ್ಷೇಮವಾಗಿದ್ದಾನೆ ಅಂತ ತಾನೇ ಅರ್ಥ. ಹೋಗ್ಲಿ ಬಿಡು, ಯಜಮಾನ್ರಿಗೋಸ್ಕರ ನನ್ನ ಪ್ರಾಣನ ಪಣ ಇಡ್ತೀನಿ ಅಂತ ಹೇಳಿ ಮಾತು ಉಳಿಸ್ಕೊಂಡಿದ್ದಾಳೆ ಈ ನಯನಿ. ಅಮ್ಮ, ನಾನು ಈ ಕೂಡಲೇ ಹಾಸ್ಪಿಟ್ಲಿಗೆ ಹೋಗ್ತೀನಿ. ಜಗದೀಶ್, ಏನು ಅಂದ್ರೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ, ಹೀಗಿರುವಾಗ ಪಕ್ಕಕ್ಕೆ ಸರಿಯೇ ಬಾವಾ. ಸರ್, ಪ್ರೆಸ್ಸವ್ರು ವೇಟಿಂಗ್ ಸರ್. ಇಲ್ಲಿಗೂ ಬಂದ್ಬಿಟ್ರಾ? ಸ್ವಲ್ಪ ಹೊತ್ತಾದ್ರೆ ಆಪರೇಷನ್ ಥಿಯೇಟ್ರಲ್ಲಿ ಕ್ಯಾಮ್ರಾನ್ ತಗೊಂಡೋಗ್ತಾರೆ ಸರ್. ಸರಿ, ಹಾಗಾದ್ರೆ 5 ನಿಮಿಷ ಬಿಟ್ಟು ಬರ್ತೀನಿ, ಹೊರಡು. ಓಕೆ ಸರ್. ಸರ್, ಆಗಲೇ ನಿಮ್ಮ ಮೇಲೆ ಸ್ವಲ್ಪ ಕೋಪ ಬಂದಿತ್ತು. ಈಗ ನಿಮಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಅನಿಸ್ತಿದೆ. ಅಸೂಯೆನ ಸೈಡ್ಗಿಟ್ಟು ನಿಜವಾದ ಫೈಟ್ರು ಅಂತ ಪ್ರೂವ್ ಮಾಡಿಬಿಟ್ರಿ. ನೈನಿ ಋಣ ತೀರ್ಸ್ಕೊಳಕ್ ಮಾಡಿರೋ ಒಂದು ಚಿಕ್ಕ ಪ್ರಯತ್ನ ಇನ್ಸ್ಪೆಕ್ಟರ್. 1 ಗಂಟೆಗೆ ಮುಂಚೆ ಅವ್ರು ನಿಮ್ಮ ಪ್ರಾಣ ಕಾಪಾಡಿದ್ದಕ್ಕೆ ಈಗ ನಿಮ್ಮಿಂದ ಅವರು ಬದುಕ್ತಿದ್ದಾರೆ. ನಿಮ್ಮ ಫ್ಯಾಮಿಲಿ ವಿಷಯದಲ್ಲಿ ತಲೆ ಹಾಕಬಾರ್ದು. ಆದರೆ ನಿಮ್ಮ ವೆಲ್ವಿಷರಾಗಿ ಒಂದು ಮಾತು ಹೇಳ್ತೀನಿ. ನೈನಿ ಅಂತ ಒಳ್ಳೆ ಹುಡುಗಿ ಹೆಂಡತಿಯಾಗಿ ಸಿಗಬೇಕು ಅಂದರೆ ಪುಣ್ಯ ಮಾಡಿರಬೇಕು ಸರ್. ಪೊಲೀಸ್ ಜೀಪ್ ಬ್ಲಾಸ್ಟ್ ಆದಮೇಲೆ ಹೊರಟೋಗು ಅಂತ ಎಷ್ಟೇ ಹೇಳಿದ್ರು ಅವರು ಹೋಗಲೇ ಇಲ್ಲ. ಯಾಕೆ ಗೊತ್ತಾ ಸರ್? ನೀವು ಅಲ್ಲಿಗೆ ಬರ್ತೀರಾ, ನಿಮ್ಮ ಪ್ರಾಣಕ್ಕೆ ಆಪತ್ತಿದೆ ಅಂತ ಹೇಳಿದ್ರು. ನನಗೆ ಆಪತ್ತಿದೆ ಅಂತ ಹೇಳಿದ್ಲಾ? ಅದು ಹೇಗೆ ಇನ್ಸ್ಪೆಕ್ಟರ್? ಅದನ್ನು ತಿಳ್ಕೊಳ್ಳೋಕೆ ಬಂದಿದ್ದೀನಿ ಸರ್. ಆದರೆ ಅವ್ರೀಗ ಮಾತಾಡೋ ಪರಿಸ್ಥಿತಿಲೇ ಇಲ್ಲ. ಡಿಪಾರ್ಟ್ಮೆಂಟಿಂದ ಫೋನು, ಪ್ರೆಸ್ಸಿಂದ ಪ್ರೆಷರು ತುಂಬಾ ಇದೆ. ನಾನು ಮತ್ತೆ ಬರ್ತೀನಿ. ನನಗೆ ಪುನರ್ಜನ್ಮ ಕೊಟ್ಟಂಥ ನೈನಿ ಬಗ್ಗೆ ತಿಳ್ಕೊತೀನಿ. ಟೇಕ್ ಕೇರ್.
ನಾನು ಅಪಾರ್ಥ ಮಾಡ್ಕೋತಿದ್ದೀನ? ನಾನು ನೋಡ್ತಿರೋದು, ನಾನು ಅವಳ ಬಗ್ಗೆ ಅನ್ಕೋತಿರೋದು ಎಲ್ಲ ಸುಳ್ಳ? ತ್ರಿನಯನಿ ವಿಷಯದಲ್ಲಿ ಡ್ಯಾಡ್ ನನಗೆ ಹೇಳ್ದಿರೋ ವಿಷಯಗಳಲ್ಲಿ ಏನೋ ಮುಚ್ಚಿಟ್ಟಿದ್ದಾರೆ. ಸ್ವಾಮೀಜಿ, ನೀವ್ ಬಂದಿದ್ದೀರಾ? ನಮಸ್ಕಾರ. ಆಹಾ, ಬರೀ ಕೈ ಮುಗಿಬಾರ್ದು, ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ. ಬೇಡ ತಾಯಿ, ಒಳ್ಳೆ ಮನಸ್ಸಿರುವವಳು ನೀನು. ಪಾಪ ಮಾಡಿದವರೇ ತಲೆಯನ್ನು ನೆಲಕ್ಕೆ ತಾಗಿಸಬೇಕು. ಅಂದ್ರೆ ನಮ್ ತಿಲೋತ್ತಮ ಅತ್ತೆ, ಪರಶು ಮಾವ, ನಮ್ ಮನೆಯವರು 3 ಜನನು ತಲೆ ನೆಲಕ್ಕೆ ಚಚ್ಕೋಬೇಕು. ಕೇಳ್ಸೋ ಹಾಗೆ ಹೇಳ್ಬಿಟ್ನಾ ಸ್ವಾಮಿ? ಕ್ಷಮಿಸ್ಬಿಡಿ. ಅಜ್ಜಿನ ಕರಿತೀನಿ, ಕೂತ್ಕೊಳ್ಳಿ. ಅಜ್ಜಿ, ಸ್ವಾಮೀಜಿಯವ್ರು ಬಂದಿದ್ದಾರೆ. ನೋಡದ್ನಮ್ಮ, ನೀ ಹೋಗಿ ಮಜ್ಜಿಗೆ ಇಲ್ಲರ ಪಾನಕ ತಗೊಂಡ್ ಬಾ. ಆಯ್ತು. ನಮಸ್ಕಾರ ಸ್ವಾಮಿ, ನಾನೇ ನಿಮ್ಮನ್ನ ಭೇಟಿಯಾಗೋಣ ಅಂತ ಇದ್ದೆ. ಘೋರ ಅನ್ನೋದು ಹೀಗೆ ತಿರುವು ತಗೊಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತನ್ನ ಗಂಡನ ಕಾಪಾಡ್ಕೊಳಕ್ ಹೋಗಿ ನೈನಿ ಸಾಯಬಹುದು ಅಂತ ನೀವು ಹೇಳಿದಾಗೆ ಆಯ್ತು. ವಾಟ್? ವಿಶಾಲ್ ಬ್ರೋ ಕಾಪಾಡಕ್ ಹೋಗಿ ನೈನಿ ಸಾಯ್ತಿದ್ದಾಳ? ಇದು ಗೊತ್ತಿದ್ದು ಕೂಡ ಅಜ್ಜಿ ಮತ್ತೆ ಡ್ಯಾಡ್ ಸೈಲೆಂಟ್ ಆಗಿದ್ದಾರ. ಆ ಹುಡುಗಿಯ ಮೇಲಿನ ದಯೆಗಿಂತ ನಿಮ್ಮ ಸ್ವಾರ್ಥವೇ ಗೆದ್ದಿದೆ ಅನಿಸುತ್ತದೆ. ಅಪಾರ್ಥ ಮಾಡ್ಕೊಳ್ಬೇಡಿ ಸ್ವಾಮಿ. ಮನೆಯಿಂದ ಕಳಿಸಿದ್ರೆ ಅವಳು ಪ್ರಾಣನಾದ್ರೂ ಉಳಿಸ್ಕೊಳ್ತಾಳೆ ಅಂತ ಅನ್ಕೊಂಡೆ. ಆದ್ರೆ ಇವತ್ತು ಈ ರೀತಿ ಆಗೋಯ್ತು. ಆಗುತ್ತೆ ಅಂತ ಹೇಳಿದ್ದೆ. ಅವಳ ಪ್ರಾಣ ಹೋದ್ರೆ ನಾಳೆ ವಿಶಾಲಿಗೆ ಗಂಡಾಂತರ ಎದುರು ಬಂದ್ರೆ ಯಾರು ಕಾಪಾಡ್ತಾರೆ? ಏನು ಹೊಳಿತಿಲ್ಲ ಸ್ವಾಮಿ. ಈಗ ನೈನಿ ಆಸ್ಪತ್ರೆಯಲ್ಲಿದ್ದಾಳೆ. ಹುಷಾರಾಗಿ ಮನೆಗೆ ಬರೋ ಹಾಗೆ ದಾರಿ ತೋರಿಸಿ. ಬ್ರೋನ ನೈನಿ ಹೇಗೆ ಕಾಪಾಡ್ತಾಳೆ? ಅಷ್ಟಕ್ಕೂ ಇವ್ರೇನ್ ಮಾತಾಡ್ತಿದ್ದಾರೆ ಒಂದು ಅರ್ಥ ಆಗ್ತಿಲ್ಲ. ನಾನೇ ಕದ್ದು ಮುಚ್ಚೆ ಕೇಳಿಸ್ಕೊತಿದ್ಯಾ? ನಾನೇನು ಕೇಳಿಸ್ಕೊಂಡಿಲ್ಲ ಅದಕ್ಕೆ. ಪರ್ವಾಗಿಲ್ಲ, ಹೇಳು. ನಾನು ಯಾರಿಗೂ ಹೇಳಲ್ಲ, ನಿಂಗೂ ಹೇಳಲ್ಲ. ಯಾರಿಗೂ ಹೇಳಲ್ಲ ಅಂದ್ರೂ ಹೇಳ್ದೆ ಹೋಗ್ತಿದ್ದಾನಲ್ಲ ಇವನು. ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಏನ್ ಮಾಡಬೇಕು ಹೇಳಿ ಸ್ವಾಮಿ. ನಮ್ ನೈನಿ ಬದುಕಬೇಕು. ಹೌದು ಸ್ವಾಮಿ, ನೈನಿ ನನ್ಗಿಂತ ಅಮಾಯಕಳು. ಅವಳಿಗೆ ಅನ್ಯಾಯ ಆಗ್ಬಾರ್ದು. ಚಿಕಿತ್ಸೆ ಕೊಡೋರು ಪ್ರಾಣ ಕಾಪಾಡಬೇಕು ಅಂತ ದೇವ್ರ ಹಾಗೆ ಶ್ರಮಿಸ್ತಾರೆ. ಆದ್ರೆ ಅವರ ಜೊತೆ ದೈವ ಬಲ ಕೂಡ ಇರಬೇಕು. ಹೇಳಿ ಸ್ವಾಮಿ, ಕೋಟಿ ದೇವತೆಗಳನ್ನ ಬೇಡ್ಕೊ ಅಂದ್ರೂ ಬೇಡ್ಕೋತೀನಿ. ಬೇಡ್ಕೋಬೇಕಾದವರು ನೀವಲ್ಲ. ಅರ್ಧಾಂಗಿ ಬದುಕಬೇಕು ಅಂತ ತಾಳಿ ಕಟ್ಟಿರೋ ವಿಶಾಲ್ ದೀಕ್ಷೆ ತಗೋಬೇಕು.